ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ದ್ರಾವಿಡ ಪಕ್ಷಗಳ ಭದ್ರಕೋಟೆಗಳನ್ನು ಛಿದ್ರ ಮಾಡಿರುವುದು ಟಿವಿಕೆ ಪಕ್ಷ. ದಳಪತಿ ವಿಜಯ್ ಅಬ್ಬರಕ್ಕೆ ದ್ರಾವಿಡ ಪಕ್ಷಗಳು ದಿಕ್ಕಾಪಾಲಾಗಿವೆ. ಇಂತಹ ಸುನಾಮಿಯ ನಡುವೆಯೂ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡಿತ್ತು. ಇಡೀ ರಾಜ್ಯದಲ್ಲಿ ಬಿಜೆಪಿ ಪರವಾಗಿ ಗೆದ್ದು ಬೀಗಿದ ಏಕೈಕ ಅಭ್ಯರ್ಥಿ ಎಂಬ ಹೆಗ್ಗಳಿಕೆಗೆ ಭೋಜರಾಜನ್ ಪಾತ್ರರಾಗಿದ್ದಾರೆ. ನೀಲಗಿರಿ ಜಿಲ್ಲೆಯ ಉದಕ ಮಂಡಲಂ ಕ್ಷೇತ್ರದಲ್ಲಿ ಇವರು ಸಾಧಿಸಿದ ಜಯ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. 79 ವರ್ಷದ ಹಿರಿಯ ನಾಯಕರಾಗಿರುವ ಭೋಜರಾಜನ್ ಅವರು ವೃತ್ತಿಯಲ್ಲಿ ಪ್ಲಾಂಟರ್, ಉದ್ಯಮಿ ಮತ್ತು ವಕೀಲರಾಗಿದ್ದಾರೆ. ಇವರು ಸುಶಿಕ್ಷಿತ ಅಭ್ಯರ್ಥಿಯಾಗಿದ್ದು ತಮ್ಮ ಕ್ಷೇತ್ರದಲ್ಲಿ ಫೇಮಸ್ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಷ್ಟು ದೊಡ್ಡ ವಯಸ್ಸಿನಲ್ಲೂ ಅವರು ತೋರಿದ ರಾಜಕೀಯ ಉತ್ಸಾಹ ಮತ್ತು ಜನರ ಮೇಲೆ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇರುವ ಹಿಡಿತವೇ ಅವರಿಗೆ ಇಂದು ಜಯ ತಂದುಕೊಟ್ಟಿದೆ. ಈ ಬಾರಿ ಎಲೆಕ್ಷನ್ ನಲ್ಲಿ ಇವರಿಗೆ ದೊಡ್ಡ ಸವಾಲಾಗಿತ್ತು. ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಇಬ್ರಾಹಿಂ ಆರ್. ಪ್ರತಿಯೊಂದು ಸುತ್ತಿನ ಮತ ಎಣಿಕೆಯಲ್ಲೂ ಇಬ್ಬರ ನಡುವೆ ಭಾರಿ ಪೈಪೋಟಿ ಕಂಡುಬಂದಿತ್ತು. ಆದರೆ ಅಂತಿಮವಾಗಿ 976 ಮತಗಳ ಅಲ್ಪ ಅಂತರದಿಂದ ಭೋಜರಾಜನ್ ಜಯಬೇರಿ ಬಾರಿಸುವ ಮೂಲಕ ಬಿಜೆಪಿಯ ಮರ್ಯಾದೆಯನ್ನ ಕಾಪಾಡಿದ್ದಾರೆ.